ಬಾಲಕರಾಮನ್ನ ದೈವಿಕ ಕಣ್ಣು ಕೆತ್ತನೆಯ ಬಗ್ಗೆ ಅರುಣ್ ಯೋಗಿರಾಜ್ ಅವರು ಟ್ವೀಟ್ ಮೂಲಕವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬೆಳ್ಳಿಯ ಸುತ್ತಿಗೆ ಚಿನ್ನದ ಉಳಿ ಬಳಕೆ ಮಾಡಿದ್ದೀನಿ ಅಂತ ಅವರು ಹೇಳಿಕೊಂಡಿದ್ದಾರೆ. ಬಾಲಕರಾಮನ್ನ ಪ್ರಾಣ ಪ್ರತಿಷ್ಠಾಪನೆಯ ಮುನ್ನ ದೈವಿಕ ಕಳೆಯನ್ನ ಕೊಡುವಂತಹದ್ದು ಕಣ್ಣಿನ ಕೆತ್ತನೆಯಾಗೋ ಮೂಲಕವಾಗಿ. ಸೊ ಆ ದೈವಿಕ ಕಣ್ಣು ಕೆತ್ತನೆ ಹೇಗಾಯ್ತು, ಅದಕ್ಕಾಗಿ ಅವರು ಬಳಸಿದಂತಹ ಸುತ್ತಿಗೆ ಯಾವುದು ಅನ್ನುವಂತಹ ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಆ ಬೆಳ್ಳಿಯ ಸುತ್ತಿಗೆಯನ್ನ ಬಳಕೆ ಮಾಡಿದ್ದಾರೆ. ಚಿನ್ನದ ಉಳಿ ಬಳಕೆ ಮಾಡಿ ಆ ದೈವಿಕ ಕಣ್ಣನ್ನ ಕೆತ್ತನೆ ಮಾಡಿರುವಂತಹದ ಬಗ್ಗೆ ಇವತ್ತು ಅರುಣ್ ಯೋಗಿರಾಜ್ ಅವರು ಟ್ವೀಟ್ ಮೂಲಕ ಹೇಳ್ಕೊಂಡಿದ್ದಾರೆ. ದೇವಶಿಲ್ಪಿ ಖ್ಯಾತಿಯ ಅರುಣ್ ಯೋಗಿರಾಜ್ ಅವರು ಇಲ್ಲಿಯವರೆಗೂ ಬಹಳಷ್ಟು ಅಂಶಗಳನ್ನ ಹೇಳ್ಕೊಂಡಿದ್ರು. ಈಗ ಎಲ್ಲೆಡೆ ಆ ಕಣ್ಣುಗಳದ್ದೇ ಮಾತು, ಎಷ್ಟು ಸುಂದರವಾಗಿ ಯಾರನ್ನೂ ದಿಟ್ಟಿಸಿ ನೋಡ್ತಿರುವ ಹಾಗೆ ಕಾಣಿಸುತ್ತಲ್ಲ, ಅದಕ್ಕೊಂದು ಜೀವ ಕಳೆಯನ್ನ ಕೊಟ್ಟಿದ್ದಾರಲ್ಲ ಅನ್ನುವಂತಹ ಬಣ್ಣನೆಗಳು ವ್ಯಕ್ತವಾಗ್ತಾ ಇತ್ತು. ಅದರ ಬಗ್ಗೆ ಇವತ್ತು ಅವರು ಮಾತನಾಡಿದ್ದಾರೆ. ಆ ಕೆತ್ತನೆಯ ಹಿಂದೆ ಏನೆಲ್ಲ ಪರಿಕರಗಳನ್ನ ಯೂಸ್ ಮಾಡಿದ್ದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಬೆಳ್ಳಿಯ ಸುತ್ತಿಗೆ ಮತ್ತು ಚಿನ್ನದ ಉಳಿ ಬಳಕೆ ಮಾಡಿದ್ದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಉಳಿದಂತೆ ಏನ್ ಹೇಳಿದ್ದಾರೆ ದೈವಿಕ ಕಣ್ಣಿನ ಬಗ್ಗೆ? ದಿವ್ಯಾ, ಬಾಲರಾಮನ ಮೂರ್ತಿಯನ್ನು ನೋಡಿದಂತ ಸಂದರ್ಭದಲ್ಲಿ ಆ ಮುಖ, ಆ ಮಂದ ಸ್ಮಿತ ನಮಗೆ ಎಲ್ಲರಿಗೂ ಕೂಡ ಸಹಜವಾಗಿ ಗಮನ ಸೆಳೆಯುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಕಣ್ಣುಗಳು ಯಾರನ್ನೋ ದಿಟ್ಟಿಸಿ ನೋಡ್ತಾ ಇರುವಂತೆ ಅದೊಂದು ದೈವಿಕ ಕಳೆ ಕಣ್ಣಲ್ಲಿರುವಂತದ್ದನ್ನ ಕೂಡ ನಾವು ಈ ಹಿಂದೆ ಗಮನಿಸಿದ್ವಿ. ರಾಮಮೂರ್ತಿಯನ್ನ ಮೊದಲ ಬಾರಿಗೆ ನೋಡಿದಂತ ಸಂದರ್ಭದಲ್ಲಿ ಆ ಕಣ್ಣುಗಳೇ ಎಲ್ಲವನ್ನ ಕೂಡ ಹೇಳುವಂತಿತ್ತು. ಆ ರೀತಿಯಾಗಿ ಅದ್ಭುತವಾಗಿ ಒಂದು ಕಣ್ಣುಗಳನ್ನ ಕೆತ್ತುವಂತ ಕೆಲಸವನ್ನ ಅರುಣ್ ಯೋಗಿರಾಜ್ ಅವರು ಮಾಡಿದ್ರು. ಹೀಗಾಗಿ ಈ ಒಂದು ಕಣ್ಣುಗಳನ್ನ ಕೆತ್ತುವಂತದ್ದು ಬಹಳಷ್ಟು ವಿಶಿಷ್ಟ ಮತ್ತೆ ವಿಭಿನ್ನವಾದಂತದ್ದು ಮತ್ತೆ ಚಾಲೆಂಜಿಂಗ್ ಟಾಸ್ಕ್ ಆಗಿರುವಂತದ್ದು. ಹೀಗಾಗಿ ಇದನ್ನ ಬಹಳಷ್ಟು ಜಾಗರೂಕವಾಗಿ ನಾನು ಕೆತ್ತಲಾಗಿತ್ತು ಅಥವಾ ಕೆತ್ತನೆ ಮಾಡಿದ್ದೆ ಅಂತ ಈ ಹಿಂದಿನ ಸಂದರ್ಶನಗಳಲ್ಲಿ ಅರುಣ್ ಯೋಗಿರಾಜ್ ಅವರು ಹೇಳಿದ್ರು. ಇವತ್ತು ತಮ್ಮ ಟ್ವಿಟರ್ ಪೋಸ್ಟ್ ನಲ್ಲಿ ಈ ಕಣ್ಣುಗಳನ್ನ ಕೆತ್ತಲಿಕ್ಕೆ ಅಥವಾ ನೇತ್ರ ಮಿಲನವನ್ನ ಮಾಡಲಿಕ್ಕೆ ಯಾವ ರೀತಿಯಾದಂತಹ ಪರಿಕರಗಳನ್ನ ಬಳಸಿಕೊಳ್ಳಲಾಗಿತ್ತು ಅನ್ನುವಂಥದ್ದನ್ನು ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಒಂದು ಬೆಳ್ಳಿಯ ಸುತ್ತಿಗೆ ಮತ್ತೆ ಚಿನ್ನದ ಹುಳಿಯ ಪೋಸ್ಟ್ ಅನ್ನ ಕೂಡ ಅವರು ಮಾಡಿರುವಂತದ್ದು. ಅಂದ್ರೆ ಬಾಲರಾಮನ ಕಣ್ಣುಗಳನ್ನ ಕೆತ್ತಲಾದಂತಹ ಪರಿಕರಗಳನ್ನ ಅಲ್ಲಿ ಪೋಸ್ಟ್ ಮಾಡೋ ಮೂಲಕ ಈ ವಸ್ತುಗಳನ್ನ ಅಥವಾ ಈ ಒಂದು ಸಾಧನಗಳಿಂದ ಬಾಲರಾಮನ ಕಣ್ಣುಗಳನ್ನ ಕೆತ್ತಲಾಯಿತು ಅನ್ನುವಂತ ಮಾಹಿತಿಯನ್ನು ಕೂಡ ಅವರು ಹಂಚಿಕೊಂಡಿರುವಂತದ್ದು. ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಒಂದು ಕುತೂಹಲ ಇತ್ತು. ಬೆಳ್ಳಿಯ ಸುತ್ತಿಗೆ ಅಥವಾ ಚಿನ್ನದ ಹುಳಿಯನ್ನ ಬಳಸಿ ನೇತ್ರವನ್ನ ಕೆತ್ತಲಾಗಿತ್ತು ಅಂತ ಹೇಳದಂತ ಸಂದರ್ಭದಲ್ಲಿ ಅದು ಹೇಗಿರುತ್ತೆ ಅನ್ನುವಂಥದ್ದು ಅಥವಾ ನೋಡುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಆ ಕುತೂಹಲವನ್ನ ತಣಿಸುವಂತ ಕೆಲಸವನ್ನ ಸದ್ಯಕ್ಕೆ ಇವತ್ತು ಅರುಣ್ ಯೋಗಿರಾಜ್ ಅವರು ಮಾಡ್ತಾ ಇರುವಂತದ್ದು. ಒಂದು ಕಡೆ ದೇಶಾದ್ಯಂತ ರಾಮ ಮಂದಿರದ ಚರ್ಚೆ ಆಗ್ತಾ ಇದೆ, ಲಕ್ಷಾಂತರ ಜನರು ಅಯೋಧ್ಯೆಯಲ್ಲಿ ದರ್ಶನವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ದೇಶದ ಸಂಸತ್ನಲ್ಲಿ ರಾಮ ಮಂದಿರ ನಿರ್ಮಾಣದ ಬಗ್ಗೆ ಚರ್ಚೆಗಳು ನಡೀತಾ ಇರುವಂತಹ ಹೊತ್ತಲ್ಲೇ ಈ ಒಂದು ಪೋಸ್ಟ್ ಸಾಕಷ್ಟು ಗಮನ ಸೆಳೀತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.